ಗಂಡ ಇಟ್ಕೊಂಡು ನಿನಗೆ ಇಷ್ಟಿದ್ರೆ ನೊಂದವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಬಂದಿರೋ ನನಗೆ ಎಷ್ಟಿರ್ಬೇಕು ಅಂತ ನಿನ್ಗೆ ಅರ್ಥ ಆಗಿಲ್ವಾ ಸಂಧ್ಯಾ? ನಾನು ಮೋಸ ಮಾಡಿದ್ರೆ ನಾನು ಮೋಸ ನೀನ್ ಮಾಡಿದ್ಯೋ 100 ಜನ ಗಂಡಂದ್ರಲ್ಲ 2 ಗಂಡಂದ್ರನ್ನ ತೋರಿಸ್ತೀನಿ. ಯಾಕೆ ಹೋದ್ವಾರ 30 ಲಕ್ಷ ಸೆಟಲ್ಮೆಂಟ್ ಆಗಿದ್ದು? 30 ಲಕ್ಷ ಆಗಿದೆ. ಹೌದು. ಆ ಗಂಡನೇ ಯಾರು? ಆ ಗಂಡ ಯಾರು? ನಮ್ಮ ಅಪ್ಪಂದಾಗಿದ್ದು ನಿಮ್ಮ ಅಪ್ಪಂದು 55 ಲಕ್ಷ. ನಿನ್ನ ಅಕೌಂಟ್ ಅಲ್ಲಿ 500 ರೂಪಾಯಿ ಇದೆ ಅಂತ ತೋರಿಸು. ಫಸ್ಟ್ 500 ರೂಪಾಯಿ ಇದೆ. ಮಾಡು ಇದು ನಿನ್ಗೆ ಟ್ರೈಲ್. ಒಂದ್ ನಿಮಿಷ ಇರೋ. ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತೀಯಾ 5,000 ರೂಪಾಯಿ ನಿನ್ನ ಅಕೌಂಟ್ ಅಲ್ಲಿ ಇದೆಯಾ ನೋಡು ಅಂತ. ಅಲ್ಲಿ ಇನ್ನೊಂದು ಕಡೆ ಹಾಕ್ತಾನೆ ಫೋಟೋ ಹಿಡಿಸ್ಕೊಳಕ್ 5,000 ಕೊಟ್ಟಿದ್ವಿ ಅಂತ ಹಾಕ್ತಾನೆ. ನೀನ್ ಎಂತ ಏನ್ ಮಾಡ್ತೀಯಾ? ನಾನು ಏನು ಬೇಡ. ಈಗ ನಿನ್ಮೇಲೆ ನಾನ್ ಮಾಡ್ತೀನಿ, ನೋಡ್ತಾ ಇರುವಲ್ಲ. ಇನ್ಮೇಲೆ ನಾನ್ ಮಾಡ್ತೀನಿ, ನೀನ್ ನೋಡ್ತಾ ಇರ್ಬೇಕು. ಬಂದಿದ್ದೀನಿ ಅಂದ್ರೆ ನನಗೆ ತುಂಬಾ ಮಾನಹಾನಿ ಮಾಡಿರುವಂತ ವಿ2 ಸೂರ್ಯನೇ ನನ್ನ ಸಾವಿಗೆ ಕಾರಣ. ಆಯ್ತು ಸಾಯಿ ಫೇಸ್ ಮಾಡ್ತೀನಿ ಸಾಯಿ. ಯಾಕೆ ಕಾನೂನು ಇಲ್ವಾ? ಕಾನೂನು ನೆನ್ ಸತ್ತೋಗ್ಬಿಟ್ಟಿದ್ಯಾ? ಕಾನೂನು ನೆನ್ ಸತ್ತೋಗಿದ್ಯಾ? ನ್ಯಾಯ ಯಾವುದು ಸತ್ಯ ಯಾವುದು ಅಂತ ತೋರ್ಸಲ್ವಾ ಕಾನೂನು? ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಯಾವ ಮಹಿಳೆನೂ ಅದನ್ನ ಮಾಡಲ್ಲ. ಜನ್ಮ ಕೊಟ್ಟಿದ್ ಮಕ್ಕಳನ್ನ ಆಂಟಿ ಅಂತ ಕರಿತೀಯಲ್ಲ, ನಾಶ. ಅದನ್ನೇ ನಿನಗೆ ಯಾಕೆ ಮತ್ತೆ ಫೇಸ್ಬುಕ್ ಎಲ್ಲ ಡಿಲೀಟ್ ಮಾಡಿದ್ಯಾ? ಸಸ್ಪೆಂಡ್ ಆಗಿದ್ದಾರಾ? ಯಾವನ್ ನನ್ನ ವಿಡಿಯೋ ಹಾಕ್ತಾನೆ ಎಲ್ಲಾ ಕಾಪಿ ರೈಟ್ ಹೊಡೆಯೋದು, ಎಲ್ಲಾರ್ಗು ಕಾಲ್ ಮಾಡೋದು, ಫೋನ್ ಮಾಡಿದ್ರ ಪ್ರಸಾರ ಮಾಡಿ ತುತ್ತಾಕಿದೀನಿ ಬೇವರ್ಸಿ. ಲೇ ನಾನು ಹೇಳ್ ತಿನ್ಕೊಂಡ್ ಬದುಕ್ತೋಳ್ ನೀನು. ನನ್ ಮನೇಲಿ ಬಂದು ನನ್ನ ಹುಚ್ಚ ಕುಡ್ದೋಳ್ ನೀನು. ನಾನಲ್ಲ, ನನ್ನ ಮನೇಲಿ ನನ್ನ ಹುಚ್ಚ ಕುಡ್ಕೊಂಡ್ ಬದುಕ್ತೋಳ್ ನೀನು. ನಾನು ಹೇಳ್ ತಿಂತಿ ಬದುಕ್ತೋಳ್ ನೀನು. ಸೂಳೆ ಕೆಲಸ ಮಾಡ್ಕೊಂಡ್ ಬದುಕ್ತೋಳೆ ನೀನು. ಸೂಳೆ ಕೆಲಸ ಮಾಡ್ಕೊಂಡ್ ಬದುಕ್ತೋಳು. ನನ್ನ ಹತ್ರ ಪ್ರೂಫ್ ಇದೆ. 6 ಜನ ಗಂಡದಿರ್ನ ಇಟ್ಕೊಂಡು ಜನ್ಮ ಕೊಟ್ಟಿದ್ ಮಕ್ಕಳನ್ನ ಆಂಟಿ ಅಂತ ಕರೀರಿ ಅಂತ ಹೇಳ್ಕೊಂಡ್ ಬದುಕ್ತಾರೆ. ಸೂಳೆ ಮುಂಡೆ ನೀನು. ಏನ್ ಮಾಡ್ತೀಯಾ ನೀನ್? ನನಗ್ ನ್ಯಾಯ ಹೇಳಕ್ ಬರ್ತೀಯಾ? ಯು ಹ್ಯಾವ್ ಆನ್ಸರ್. ಯು ಆರ್ ಏಬಲ್ ಟು ಆನ್ಸರ್. ಅಯ್ಯ ನೀನಲ್ಲಿ ನೀನ್ ನನಗೆ ಹೇಳ್ತೀಯಾ? ನೀನ್ ನನಗೆ ಹೇಳ್ತೀಯಾ? ನಿನಗೆ ಏನೋ ಆಫೀಸು? ಯಾರ ಹೆಸರಲ್ಲಿದೆ ಆಫೀಸು?